ಶ್ರೀ ಕುವೆಂಪು ಶತಮಾನೋತ್ಸವ ಉನ್ನತೀಕರಿಸಿದ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಆಲೇಪದವರು 2025-26 ಸಾಲಿನಲ್ಲಿ ವಿದ್ಯಾರ್ಥಿ ಸಂಸತ್ ಚುನಾವಣೆಯನ್ನು ಮಾಡಬೇಕಂತ ನಾವು ಹಮ್ಮಿಕೊಂಡಿದ್ದೇವೆ. ಇಂದಿನ ಚುನಾವಣೆಯಲ್ಲಿ ಪ್ರಿಸೈಡಿಂಗ್ ಆಫೀಸರ್ ಆಗಿ ನಮ್ಮ ಮುಖ್ಯೋಪಾಧ್ಯಾಯರಾದಂತಹ ದಾಕ್ಷಿಣಿ ಮೇಡಮ್ ಅವರಿದ್ದಾರೆ. ಅದೇ ರೀತಿಯಲ್ಲಿ ಪೋಲಿಂಗ್ ಅಧಿಕಾರಿ APR ಆಗಿ ಪ್ರದೀಪ್ RS, ಮತಗಟ್ಟೆ ಅಧಿಕಾರಿ ವಿಲಾಸಿನಿ, ಅದೇ ರೀತಿಯಾಗಿ ಎರಡನೇ ಮತಗಟ್ಟೆ ಅಧಿಕಾರಿಯಾಗಿ ಸ್ವಾತಿ ಮೇಡಮ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. EVM ಮಷಿನ್ ಮೂಲಕ ನಾವು ವೋಟ್ ಮಾಡಲಿಕ್ಕೆ ಮಾಡ್ತಾ ಇದ್ದೇವೆ. ಇಲ್ಲಿ ಬ್ಯಾಲೆಟ್ ಕೊಡ್ತೇವೆ. ಇಬ್ಬರು ವಿದ್ಯಾರ್ಥಿಗಳು ಆಲ್ರೆಡಿ ಎನ್ರೋಲ್ ಮಾಡ್ಕೊಂಡಿದ್ದಾರೆ, ಭುವನ್ ನಾಯಕ್ ಮತ್ತು ಚಾರ್ವಿ M. ಇಲ್ಲಿ ಯಾರಿಗೆ ವೋಟ್ ಮಾಡ್ತಾರೆ ಈ ಸೌಂಡ್ ರೀತಿ ಬರುತ್ತೆ. ಮತ್ತೆ ಬ್ಯಾಲೆಟ್ ಕೊಡ್ತೇವೆ. ಉದಾಹರಣೆಗೆ ಚಾರ್ವಿ M ಅಂತೇಳಿ ವೋಟ್ ಕೊಟ್ಟರೆ ವೋಟ್ ಹೀಗೆ ಬರುತ್ತೆ. ಮತ್ತು ರಿಸಲ್ಟ್ ನೋಡಬೇಕು ಅಂತಂದರೆ ಕ್ಲೋಸ್ ಮಾಡಿ ರಿಸಲ್ಟನ್ನು ಕೊಡಬೇಕು. ಭುವನ್ ನಾಯಕ್ 1 ವೋಟ್, ಚಾರ್ವಿ 1 ವೋಟ್. ಈ ರೀತಿಯಲ್ಲಿ ನಾವು ಮೊಬೈಲ್ ಮೂಲಕವಾಗಿ EVM ಮಷೀನಲ್ಲಿ ಎಲೆಕ್ಷನ್ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದೇವೆ. ಶ್ರೀಮತಿ ಯಶವಂತಿ ಮತ್ತು ಶ್ರೀಮತಿ ರಾಜೇಶ್ವರಿ ಮೇಡಮ್ ಅವರು ಅಬ್ಸರ್ವರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಎರಡು ಪಕ್ಷದ ಏಜೆಂಟ್ಗಳು ಕೂತಿದ್ದಾರೆ, ದೀಕ್ಷಿತ್ ಮತ್ತು ಹಿತಾ. ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಅಕ್ಷಜಾ ಭಟ್ 4ನೇ ತರಗತಿ. ವಿದ್ಯಾರ್ಥಿನಿ. ಈ ದಿನದಂದು ನಮ್ಮ ಶಾಲೆಯಲ್ಲಿ ಚುನಾವಣೆ ನಡೀತಿದೆ. ಅದಕ್ಕೆ ನಾನು ಮುಖ್ಯಮಂತ್ರಿಯಾಗಿ ನಿಂತಿದ್ದೇನೆ. ಗೆಲ್ತೇನೆ ಎಂಬ ಭರವಸೆ ಇದೆ. ಕಾದು ನೋಡೋಣ ಏನಿದೆ ಅಂತ. ಇವತ್ತೇ ಬರುತ್ತೆ ರಿಸಲ್ಟ್, ಮತ್ತೆ ಕಾದು ನೋಡೋಣ ಏನಾಗುತ್ತೆ ಅಂತ. ಧನ್ಯವಾದಗಳು. ನನ್ನ ಹೆಸರು ಸಚಿನ್. ನನ್ನೀಗ ಶಾಲೆಯಲ್ಲಿ ಶಾಲಾ ಸಂಸತ್ ಚುನಾವಣೆ ನಡೀತಿದೆ. ಅದರಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಮುಖ್ಯಮಂತ್ರಿ ಸ್ಥಾನಕ್ಕೆ ನಿಂತಿದ್ದಾರೆ. ಅದರಲ್ಲಿ ನಾನು ಒಬ್ಬರಿಗೆ ಮತ ನೀಡಲಿಕ್ಕೆ ತುಂಬ ಕಾತರರಾಗಿ ನಿಂತಿದ್ದೇನೆ. ಥ್ಯಾಂಕ್ ಯು. ನನ್ನ ಹೆಸರು ದೀಪಿಕಾ. ಇವತ್ತು ನಮ್ಮ ಶಾಲೆಯಲ್ಲಿ ಶಾಲಾ ಸಂಸತ್ ಚುನಾವಣೆ ನಡೀತಾ ಇದೆ. ಅದಕ್ಕೆ ನಮ್ಮ ಶಾಲೆಯಲ್ಲಿ ವಿಶೇಷ ಏನೆಂದರೆ EVM ಮೂಲಕ ಹೇಗೆ ಮತ ಚಲಾಯಿಸುವಂತ ತಿಳಿಯುತ್ತಿದ್ದೇವೆ. ಅದಕ್ಕೆ ನಾನು ಮತ ಚಲಾಯಿಸಲು ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೇನೆ. ನನ್ನ ಹೆಸರು ದೀಪಿಕಾ. ಇವತ್ತು ನಮ್ಮ ಶಾಲೆಯಲ್ಲಿ ಶಾಲಾ ಸಂಸತ್ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯ ವಿಶೇಷವೇನೆಂದರೆ ನಾವು EVM ಮೂಲಕ ಮತ ಚಲಾಯಿಸುತ್ತಿದ್ದೇವೆ. ಅದಕ್ಕೆ ನಾನು ಮತ ಚಲಾಯಿಸಲು ತುಂಬ ಎಕ್ಸೈಟ್ಮೆಂಟ್ ಆಗಿದೆ. ಥ್ಯಾಂಕ್ ಯು. ಇದೀಗ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿ ಪರಿಷತ್ತಿನ ಚುನಾವಣೆ ನಡೆದಿದ್ದು ಟೋಟಲ್ ವೋಟರ್ಸ್ 339. 4ನೇ ತರಗತಿಯಿಂದ 8ನೇ ತರಗತಿಯವರೆಗೆ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿಗಳು ವೋಟರ್ಸ್ ಆಗಿರ್ತಾರೆ. ಇದು ಒಟ್ಟು 339 ವೋಟರ್ಸ್. ಆದರೆ ಈ ದಿನ ದಾಖಲಾದಂಥ ಮತಗಳ ಸಂಖ್ಯೆ 290, 86% ಮತದಾನ ಆಗಿರುತ್ತದೆ. ಮೊಬೈಲ್ನಲ್ಲಿ EVM ಮೆಷಿನ್ ರೂಪದಲ್ಲಿ ಆ್ಯಪನ್ನು ಡೌನ್ಲೋಡ್ ಮಾಡಿ ಮಕ್ಕಳಿಂದ ನಾವು ಮತದಾನವನ್ನು ಮಾಡಿಸಿದ್ದೇವೆ. ಟೋಟಲ್ ವೋಟರ್ಸ್ ಇಲ್ಲಿ ರೆಡ್ ಕಲರಲ್ಲಿ ಕಾಣಿಸ್ತಾ ಇದೆ. ರೆಡ್ ಕಲರ್ ಬಾರ್ ಏನಿದೆ ಅದ್ರಲ್ಲಿ ಕಾಣಿಸ್ತಾ ಇದೆ. 290 ಒಟ್ಟು ವಿದ್ಯಾರ್ಥಿಗಳು ಟೋಟಲ್ ವೋಟರ್ಸ್ ಇದ್ದಾರೆ. ಇನ್ನು ರಿಸಲ್ಟನ್ನು ಈಗ ಚೆಕ್ ಮಾಡುವ. ಇಲ್ಲಿ ರಿಸಲ್ಟ್ ಬಟನ್ ಇದೆ. ರಿಸಲ್ಟ್ ಬಟನನ್ನು ಪ್ರೆಸ್ ಮಾಡಿದ ಕೂಡಲೇ ಭುವನ್ ನಾಯಕ್ 159, ಚಾರ್ವಿ ಇವರ ತಂಡ ವಿನ್ ಆಗಿದೆ. ಸೊ 159 ಮತಗಳನ್ನು ಪಡೆದು ಮೊದಲ ಹಂತದಲ್ಲಿರುವವರು ಚಾರ್ವಿ 8ನೇ ತರಗತಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿನಿಯ ತಂಡ, ಹಾಗೂ 139 ಮತಗಳನ್ನು ಪಡೆದು ಭುವನ್ ನಾಯಕ್ 8ನೇ ತರಗತಿ ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿ ಇವರ ತಂಡ 2ನೇ ಸ್ಥಾನವನ್ನು ಗಳಿಸಿದೆ. ಅಧಿಕೃತವಾಗಿ ರಿಸಲ್ಟ್ನ ಘೋಷಣೆ. ಚಾರ್ವಿ 8ನೇ ತರಗತಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿನಿಯ ತಂಡ ಈ ದಿನದ ಶಾಲಾ ಸಂಸತ್ತಿನ ಚುನಾವಣೆಯಲ್ಲಿ ವಿಜೇತರಾಗಿದ್ದಾರೆ. ಅಭಿನಂದನೆ. ಶೀಘ್ರದಲ್ಲೇ ಮಂತ್ರಿಮಂಡಲ ರಚನೆ ಮಾಡಿ ಪ್ರಮಾಣ ವಚನವನ್ನು ಬೋಧಿಸಲಾಗುವುದು. ಇನ್ನು 2 ದಿನಗಳಲ್ಲಿ ಹೊಸ ಮಂತ್ರಿಮಂಡಲ ನಮ್ಮ ಶಾಲೆಯಲ್ಲಿ ರಚನೆಯಾಗಿದೆ.